ಕ್ರಿಕೆಟ್ ಅಭಿಮಾನಿಗಳು ಕೂಡ ಅದನ್ನೇ ಹೇಳ್ತಿದ್ದಾರೆ. ರಿಟೈರ್ಮೆಂಟ್ ಇಷ್ಟು ಬೇಡವಾಗಿತ್ತು, ಇಷ್ಟು ಬೇಗ ಬೇಡವಾಗಿತ್ತು. ಇನ್ನೂ 2-3 ವರ್ಷ ಕೊಹ್ಲಿಗೆ ಕೆಪಾಸಿಟಿ ಇತ್ತು, ಫಿಟ್ನೆಸ್ ಕೂಡ ಇತ್ತು. ಆದರೂ ಕೂಡ ಏನಕ್ಕೆ, ಯಾವ ಕಾರಣಕ್ಕೆ ಕೊಹ್ಲಿ ರಿಟೈರ್ಮೆಂಟ್ ತಗೊಂಡು? ಈಗ ಒಂದಷ್ಟು ರೀಸನ್ಸ್ ಅನ್ನ ನೋಡೋಣ. ಮೊದಲನೇದಾಗಿ ಕೊಹ್ಲಿಗೆ ಅನ್ಸಿದೆ, ಯಾಕೋ ನನ್ನ ಆಟ ಡೌನ್ ಆಗ್ತಾ ಇದೆ, ನಾನು ರಿಟೈರ್ ತಗೋಬೇಕು ಅಂತ ಅನ್ಸಿರಬಹುದು. ಅದ್ರ ಆಚೆಗೆ ನೋಡೋದಾದ್ರೆ 36 ವರ್ಷ, ಹೌದು, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅವರಲ್ಲೇ ಒಂದಷ್ಟು ಪ್ರಶ್ನೆಗಳು ಹುಟ್ಕೋತವೆ. ಈಗ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಕೊಹ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಈಗ ಅಲ್ಲಿ 5 ಮ್ಯಾಚ್ ಗಳನ್ನಾಡಿ ಅದರಲ್ಲಿ 190 ರನ್ ಅಷ್ಟೇ ಹೊಡೆದಿದ್ದು. 190 ರನ್ ಅಲ್ಲೂ ಕೂಡ ಫಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಸೆಂಚುರಿ ಹೊಡಿತಾರೆ. ನೆಕ್ಸ್ಟ್ 4 ಮ್ಯಾಚ್ ಇಂದ ಕೊಹ್ಲಿ ಹೊಡೆಯೋದು ಜಸ್ಟ್ 85 ರನ್ಸ್. ಅಂದ್ರೆ ಅಲ್ಲಿ 16 ಪ್ರಶ್ನೆಗಳಿರುತ್ತೆ. ಅಯ್ಯೋ, ನನ್ನ ರಿಟೈರ್ಮೆಂಟ್ ಏಜ್ ಅಥವಾ ನಂಗೆ ಏಜ್ ಆಗ್ತಾ ಬಂತು, ಯಾಕೆ ಆಡಕ್ ಆಗ್ತಾ ಇಲ್ಲ, ಇಲ್ಲೇ ನಾನು ಡಾಮಿನೇಟ್ ಮಾಡಿದ್ದೆ ಆದ್ರೆ ಇವಾಗ ಡಾಮಿನೇಟ್ ಮಾಡಕ್ ಆಗ್ತಾ ಇಲ್ಲ, ಈ ರೀತಿ ಪ್ರಶ್ನೆಗಳು ಕೊಹ್ಲಿಗೆ ಹುಟ್ಕೊಂಡಿದ್ದಾವೆ. ಅದನ್ನ ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಕೊಹ್ಲಿ ಹೇಳಿದ್ದಾರೆ ಕೂಡ. ಇದು ಒಂದು ಏಜು ಮತ್ತು ಆ ಪರ್ಫಾರ್ಮೆನ್ಸ್ ಅನ್ನೋದು ಮ್ಯಾಟರ್ ಆಗುತ್ತೆ. ಅದಾದ್ಮೇಲೆ ಫ್ಯಾಮಿಲಿಗೆ ಟೈಮ್ ಕೊಡೋ ಬಗ್ಗೆ ಇವ್ರು ಆಲೋಚನೆ ಮಾಡಿರ್ಬೋದು. ಯಾಕೆಂತಂದ್ರೆ ಇತ್ತೀಚೆಗೆ BCCI ಒಂದು ನಿರ್ಧಾರವನ್ನ ತಗೊಳುತ್ತೆ. ಯಾವುದೇ ಪ್ಲೇಯರ್ ಆದ್ರೂ, ಅವ್ರು ಎಂತ ಸ್ಟಾರ್ ಇರಲಿ, ಯಾವುದೇ ಪ್ಲೇಯರ್ ಆದ್ರೂ ಕೂಡ ಅವರು ಅವರ ಪತ್ನಿ ಅಥವಾ ಗರ್ಲ್ ಫ್ರೆಂಡ್ ಅನ್ನ ಒಂದಷ್ಟು ದಿನಗಳ ಮಟ್ಟಿಗಷ್ಟೇ ಅವ್ರ ಜೊತೆ ಇರಿಸ್ಕೋಬಹುದು. ಮತ್ತೆ ಟ್ರಾವೆಲಿಂಗ್ ಅನ್ನ ಮಾಡ್ಬೇಕಾದ್ರೆ ಅಥವಾ ಟ್ರೈನಿಂಗ್ ಸೆಷನ್ ಗಳಿಗೆ ಅವಾಗ ಎಲ್ಲದಕ್ಕೂ ಬರ್ಬೇಕಾಗುತ್ತೆ. ಟ್ರಾವೆಲಿಂಗ್ ಅನ್ನ ಟೀಮ್ ಯೂನಿಟ್ ಅಲ್ಲೇ ಒಟ್ಟಿಗೆ ಟ್ರಾವೆಲಿಂಗ್ ಮಾಡಬೇಕು. ಈ ತರ ಒಂದಷ್ಟು ನಿರ್ಬಂಧಗಳನ್ನ ವಿಧಿಸುತ್ತೆ. ಅದು ಕೊಹ್ಲಿ ಅಂತವ್ರಿಗೆ ಅಷ್ಟು ಕಂಫರ್ಟ್ ಆಗದೇನೂ ಇರಬಹುದು. ಯಾಕೆಂದ್ರೆ ಈಗ 2 ಮಕ್ಕಳ ತಂದೆ, ನಾನು ಫ್ಯಾಮಿಲಿಗೆ ಒಂದಷ್ಟು ಟೈಮ್ ಕೊಡಬೇಕು ಅನ್ನೋ ವಿಚಾರಗಳು ಕೊಹ್ಲಿಗೆ ಬಂದಿರಬಹುದು.